ಪೋರ್ಷನ್, ಒಂದು 1 2 3 4 4 ಪೋರ್ಷನ್ ಇದೆ ಇಲ್ಲಿ. ಈಗ ಇಲ್ಲಿ ಆಲ್ಮೋಸ್ಟ್ ಬಾಯ್ಸ್. ಹೌದು ಸರ್, ಇದೆಲ್ಲ ಫುಲ್ಲು ನೀವೇನು ನೋಡ್ತೀರೋ ಇದು 4 ಬ್ಯಾಚು ಜೆಂಟ್ಸ್. ಲೇಡೀಸ್ ಆ ಕಡೆ ಇದ್ದಾರೆ, ಇಲ್ಲೊಂದು 3 ಜನ ಅಷ್ಟೇ ಎಂಟ್ರಿಲಿರೋದು, ಇನ್ನೆಲ್ಲ ಸಪ್ರೇಟು ಬರೀ ಜೆಂಟ್ಸೇ ಸರ್ ಇರೋದು. ಕಂಪ್ಲೀಟ್ 4 ಪೋರ್ಷನ್ ಥರ ಇದೆ. ಸೊ ನೋಡ್ಬೋದು ದೇವ್ರ ಮಕ್ಕಳೆಲ್ಲ ಯಾವ ಥರ ನಿದ್ದೆ ಮಾಡ್ತಿದ್ದಾರೆ ಅಂತ. ಸೊ ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲಗ್ತಾರೆ. ಹೌದು ಸರ್, ಫ್ಯಾನ್ ಇದೆ. ಮತ್ತು ಪ್ರತಿದಿನ ನೀವು ಯಾವ ಥರ ಬೇಕಾದರೂ ಟಿ ವಿ ನೋಡ್ಕೊಳ್ಳಿ ಅಂತ ವೈಫೈ ಕನೆಕ್ಟ್ ಮಾಡಿದ್ದಾರೆ, ಡಿಶ್ ಹಾಕೊಟ್ಟಿದ್ದಾರೆ. ಅವ್ರಿಗೊಬ್ರಿಗೆ ಭಕ್ತಿಗೀತೆ ಕೇಳೋರು ಕೇಳ್ಬೋದು, ಇನ್ನೊಬ್ರು ನ್ಯೂಸ್ ಕೇಳೋರು ಕೇಳ್ಬೋದು, ಇನ್ನೊಬ್ರು ಹಾಡು ಕೇಳೋರು ಕೇಳ್ಬೋದು. ಅವ್ರಿಗೆ ಖುಷಿ ಸರ್, ಯಾವ ಥರ ಬೇಕಾದರೂ ಹಾಕೊಂಡು ಕೇಳ್ಬೋದು. ಒಟ್ಟಲ್ಲಿ ನೆಮ್ಮದಿಯಾಗಿರ್ಬೇಕಷ್ಟೇ. ಸೊ ಹೌದು ಸರ್, ಯಾವ್ದು ಬೇಕಾದ್ರೂ ನೋಡ್ಬೋದು ಸರ್, ಯೂಟ್ಯೂಬು ಸಾಂಗ್ಸ್ ಎಲ್ಲ. ಸೊ ಇವ್ರದ್ದು ನೋಡ್ಬೋದು ಅಂಕಲ್. ಸೊ ಇವರು ಸಿಕ್ಕಿದ್ದು ನೆಲಮಂಗಲ ಸ್ಟೇಷನಿಂದ. ಸೊ ಬನ್ನಿ ಕೇಳೋಣ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮನೋಹರ್ ಎಂ ಅಂತ. ನಾನು ರಿಟೈರ್ಡ್ ಅಸಿಸ್ಟೆಂಟ್ ಇಂಜಿನಿಯರು. ಅಸಿಸ್ಟೆಂಟ್ ಇಂಜಿನಿಯರು. ನಂದು VRS ತೊಗೊಂಡ್ಮೇಲೆ ಸ್ವಲ್ಪ ದುಡ್ಡು ಬಂದಿತ್ತು. ಆ ದುಡ್ಡಿನಲ್ಲಿ ಮನೆ ಕಟ್ಟಿದೆ. ಮಗ ಇವು ಎಲ್ಲ ಸೊಸೆ ಎಲ್ಲರೂ ಈಗ ಹರಿಹರದಲ್ಲಿರ್ತಾರೆ. ನನ್ನ ತಮ್ಮಗಳು ಏನಿದ್ದಾರೆ ಎಲ್ಲ ಹುಬ್ಬಳ್ಳಿಯಲ್ಲಿದ್ದಾರೆ. ಅದಾದಮೇಲೆ 94 ಆದಮೇಲೆ 18 ಇಯರ್ಸ್ ಟು 20 ಇಯರ್ಸ್ ಮಟ್ಟ ನಾನು ಸ್ವಂತ ಜಾಬ್ ಮಾಡಿದ್ದೆ. ಆ್ಯಸ್ ಎ ಮ್ಯಾನೇಜರ್ ಅಂತೇಳಿ ಹೋಟೆಲ್ನಲ್ಲಿ ಮ್ಯಾನೇಜರ್ ಕೆಲಸ ಮಾಡಿದ್ದೆ. ನನ್ನ ದುಡಿಮೆ ನಾನು, ನನ್ನ ಖರ್ಚು ನಂದೇ ನಾನು ನೋಡ್ಕೊಳ್ತಿದ್ದೆ. ಮಕ್ಕಳು ಬೇಕಾದ್ರೆ ದುಡ್ಡು ಕಳಿಸ್ತಿದ್ದೆ. ಆದರೆ ಅವ್ರ ಕಡೆಯಿಂದ ನಾನು 10 ರೂಪಾಯಿ ಇವತ್ತಿಗೆ ತೊಗೊಂಡಿದ್ದೆ. ಅವ್ರು ಏನು ಮಾಡ್ತಾರೆ ಕೆಲಸ? ಅವರು ಇಂಜಿನಿಯರ್ ಇದ್ದಾಳೆ. ಅವನ ಮಿಸ್ಸಸ್ಸು ಹೈಸ್ಕೂಲ್ ಟೀಚರು. ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಈಗ ನಿಮಗೆ ಮದುವೆ ಮಿಸ್ಸಸ್ಸು? ನಮ್ಮ ಮಿಸ್ಸಸ್ ತೀರ್ಕೊಂಡು 22 ಇಯರ್ಸ್ ಆಯ್ತು ಸರ್. ಓಕೆ. ಮನೆಯಿಂದ ಹೊರಗೆ ಬರೋಕ್ಕೆ ಏನು ಕಾರಣ ಸರ್? ಮನೆಯಿಂದ ಹೊರಗೆ ಬರಲಿಕ್ಕೆ ನಾನು ಯಾವಾಗ 94ನಲ್ಲಿ VRS ತೊಗೊಂಡು ರಿಟೈರ್ಡ್ ಆದೆ. ಸ್ವಲ್ಪ ಮನೆಯಲ್ಲಿ ಕ್ಲಾಶಿಂಗ್ ಆಯಿತು ನನಗೆ ದುಡ್ಡಿಗೋಸ್ಕರ. ಕ್ಲಾಶಿಂಗ್ ಆದಮೇಲೆ ಮನೆ ಬಿಟ್ಟುಬಿಟ್ಟೆ ನಾನು. ಮನೆ ಬಿಟ್ಟು ಸ್ವಂತ ನನಗೆ ಎಲ್ಲಿ ತಿಳಿಯುತ್ತೆ ಅಲ್ಲಿ ಹೋಗಿ ನಾನು ಜಾಬ್ ಮಾಡ್ತಿದ್ದೆ. ನನ್ನ ದುಡಿಮೆ ನನ್ನ ಹೊಟ್ಟೆ ನಾನು ನೋಡ್ತೀನಿ. ಒಬ್ಬರೇ ಅವಾಗಲಿಂದ ಒಬ್ಬರೇ ಸರ್. ಅವಳಿಂದ ಒಬ್ಬರೇ ಮಾಡಿಕೊಂಡು ಇವತ್ತಿಗೂ ಒಬ್ಬರೇ ಇದ್ದೀನಿ ನಾನು. ನನಗೆ ಯಾರೂ ಇಲ್ಲ. ಮಕ್ಕಳಿದ್ರೂ ಕೂಡ ಫೋನ್ ಮಾಡ್ತಾರೆ, ಅಣ್ಣಗೆ ಫೋನ್ ಮಾಡ್ತಾರೆ. ಇವಾಗಲೂ ಮಾಡ್ತಾರೆ ಫೋನ್ ಅಂದರೆ ಮೊನ್ನೆ ಸ್ವಲ್ಪ ನನಗೆ ಹುಷಾರಿದ್ದಿಲ್ಲ ಸರ್. ಇವ್ರಿಗೆ ಇದು ಫೈನ್ ಆಪ್ರೇಷನ್ ಆಗಿತ್ತು ಸೈಡಲ್ಲಿ ಡಿಂಜರಿ. ಅದು ಇವಾಗ ಮಾಡಿಸಿದಾಗಿತ್ತಲ್ವ ಅಂಕಲ್, ಒಂದು 2 ತಿಂಗಳು? 2 ತಿಂಗಳು. ಇಲ್ಲಿ ಬೆನ್ನು ನೋವು ಅಂತಿದ್ರು, ಅಲ್ಲೇನೋ ಆಪ್ರೇಷನ್ ಆಗಿತ್ತು. ಇಲ್ಲೇ ಆಪ್ರೇಷನ್ ಆಗಿತ್ತು. ಇಲ್ಲಿ ಮಾತಾಡಿ ತೊಂದರೆ ಇಲ್ಲ. ಆಪ್ರೇಷನ್ ಆಗಿದೆ. ಅವತ್ತು ಹಣ್ಣನ ಎಲ್ಲ ಸರ್, ಇವರು ಊರಿಂದ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿರೋದು. ನಾನು ಬಂದಿದ್ದೀನಿ. ಹೆಂಗೆ ನೋಡಿದ್ರಿ ಅಂದರೆ ಮೊಬೈಲ್ನಲ್ಲಿ ನೋಡ್ಕೊಂಡಿದ್ದೆ. ಎಲ್ಲ ಬೆಂಗಳೂರಲ್ಲಿ ಎಷ್ಟು ಆಶ್ರಮ ಇದಾವೆ ಎಲ್ಲ ಆಶ್ರಮದ್ದು ನೋಡಿದೆ. ನನಗೆ ಲೈಕ್ ಆಗಿದ್ದು ಇದು ಆಶ್ರಮ. ಇಲ್ಲಿ ಏನು ಇಷ್ಟ ಆಯ್ತು ನಿಮಗೆ? ನಮಗೆ ಇಷ್ಟ ಆಯ್ತು ಸರ್. ಅಲ್ಲ, ಏನು ಇಷ್ಟ, ಇಲ್ಲಿ ಯಾವ ಗುಣ ನಿಮ್ಗೆ ಇಷ್ಟ ಆಯಿತು ಈ ಆಶ್ರಮದ? ಅಂದರೆ ನಮಗೇನಿಲ್ಲ, ಇವರು ನಮ್ಮ ಮಗಳಿದ್ದಂಗೆ ಏನಿಲ್ಲ. ಅಣ್ಣ ಮತ್ತು ಇವರು ಇಲ್ಲಿ ಇಷ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಇವ್ರು ನೋಡ್ಕೊಂಡು ನನಗೆ ಇಷ್ಟ ಆಯ್ತಲ್ಲ. ಇವರಂಥ ಬೆಂಗಳೂರಲ್ಲಿ ಯಾರೂ ಇಲ್ಲ. ಮತ್ತು ನಿಜವಾಗ್ಲೂ ಹೇಳ್ತೀನಿ, 99 100% ಹೇಳ್ತೀನಿ, ಯಾವ ಆಶ್ರಮದಲ್ಲೂ ಇಲ್ಲ ಈ ಟೈಪ್. ಇಲ್ಲಿ ಇದ್ದಷ್ಟು ಯಾವುದೇ ಇರಲಿ, ಯಾವುದೇ ಕಾರಣಕ್ಕೆ ಏನೇ ಆಗಲಿ, ಅಣ್ಣ ಸ್ವತಃ ಬಂದು ಸಾಯಂಕಾಲ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ ಬಂದು ಎಲ್ಲರನ್ನೂ ಕೇಳ್ಕೊಂಡು ಊಟ ಆಯಿತಾ ಏನಾಯಿತು ಎಲ್ಲ ಕೇಳ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಹಂಗೇನಾದರೂ ಪ್ರಾಬ್ಲಮ್ ಇತ್ತು ಸೀದಾ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಅವ್ರು 1 ತಿಂಗಳು ಬಿಟ್ಟು 2 ತಿಂಗಳಾಗಲಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ತೊಗೊಂಡು ಮತ್ತೆ ಇಲ್ಲೇ ಇಟ್ಕೊಳ್ತಾರೆ. ಇಲ್ಲೇ ಇಟ್ಕೊಂಡು ಅವ್ರದ್ದು ಮತ್ತೇನು ಟ್ರೀಟ್ಮೆಂಟ್ ಇದೆ, ಅವ್ರದ್ದು ಊಟ ಉಪಚಾರ ಏನಿದೆ ಎಲ್ಲ ಇವರೇ ನೋಡ್ಕೊಳ್ಳೋದು. ಇವ್ರನ್ನ ಬಿಟ್ಟು ಯಾರೂ ಇಲ್ಲ ಸರ್. ನನ್ನ ಲೈಕ್ ಆಗಿದ್ದು ಇದು ಒಂದೇ. ಇವರಂತ ದೇವ್ರನ್ನ ಬಿಟ್ಟರೆ ಇವರೇ. ಏನಿಲ್ಲ, ನಮ್ಮ ಯೋಗೇಶ್ ಅಣ್ಣ ಮತ್ತು ನಮ್ಮ ಮಂಜುಳಮ್ಮ ಅವರೇ ದೇವ್ರನ್ನ ಬಿಟ್ಟರೆ ಇವರೇ. ನಾನು ಇಲ್ಲಿ ಬಂದು 2 ಇಯರ್ಸ್. 2 ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಹೌದು ಸರ್. ಏನೆಲ್ಲ ಬದಲಾವಣೆ ಆಗಿದೆ, ಹೇಗೆಲ್ಲ ನೋಡ್ಕೊತಾರೆ? ಬದಲಾವಣೆ ಹೇಳಿದ್ಮೇಲೆ ಸರ್, ಈಗ ನಾನು ಎದಕ್ಕೂ ಕೊರತೆ ಇಲ್ಲ. ನೀವು ಏನು ಹೇಳ್ತಾರ ವಿತಿನ್ ಅ ಸೆಕೆಂಡ್, ಅಣ್ಣ ನನಗೆ ಹಿಂಗೆ ಆರಾಮಾಗಿದೆ, ಅಕ್ಕ ನಿನಗೆ ಹಂಗೆ ಆರಾಮಾಗಿದೆ, ಯಾರಾದರೂ ಕೇಳಿ ಆನ್ ದಿ ಸ್ಪಾಟ್ ಟ್ರೀಟ್ಮೆಂಟ್ ಏನು ಬೇಕು, ಹಾಸ್ಪಿಟ್ಲಿಗೆ ಕಳಿಸ್ಬೇಕಾ ಹಾಸ್ಪಿಟ್ಲಿಗೆ ಕಳಿಸ್ತಾರೆ, ಟ್ಯಾಬ್ಲೆಟ್ಸ್ ತೆಗೆದುಕೊಡ್ಬೇಕಾ ಟ್ಯಾಬ್ಲೆಟ್ಸ್ ತೆಗೆದುಕೊಡ್ತಾರೆ. ಅದ್ರ ಬಗ್ಗೆ ಯಾವುದೇ ಕೊರತೆ ಇಲ್ಲ ಇಲ್ಲಿ. ಇದರಷ್ಟು ಮತ್ತು ನಾನು ಹೇಳಿದ್ದೀನಿ 100% ಇದರಂಥ ವೃದ್ಧಾಶ್ರಮ ಬೆಂಗಳೂರಲ್ಲಿ ಯಾವುದೂ ಇಲ್ಲ. ಈಗ ನಿಮ್ಮ ಯೋಗೇಶ್ ಅಣ್ಣವರೇ ದೊಡ್ಡ ಮಟ್ಟದಲ್ಲಿ ಒಂದೇನೋ ಸಾಧನೆ ಮಾಡೋಕೆ ಹೊರಟಿದ್ದಾರೆ. ನಿಮ್ಮ ಈಗ ಜನ ಜೊತೆಗೆ ಮತ್ತು ಬೇರೆಯವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಣ್ಣವ್ರು ನೋಡಿದ್ದಾರೆ, ಪ್ಲ್ಯಾನ್ ಸಕ್ಸಸ್ ಆಗಿದೆ, ಕಟ್ತಾ ಇದ್ದಾರೆ.
ಅವ್ರ ಕಟ್ಲೆ ಅಂತ ಆಸೆ ಇದೆ. ಇವತ್ತು ಇಲ್ಲಿ 150 ಜನ ಇದೆಯಲ್ಲ, 1000 ಜನ ಆಗಲಿ, ಅವ್ರು ನೋಡ್ಕೊಳ್ಳೋ ಧೈರ್ಯ ಎಷ್ಟು ಅವ್ರಿಗಿದೆ, ಅಷ್ಟು ದೇವರ ಶಕ್ತಿ ಕೊಟ್ಟಿದ್ದಾನೆ ಅವರಿಗೆ. ಕಟ್ಟಲಿ, ಒಳ್ಳೆಯದಾಗಲಿ, ನಂದೇನು ಅದಕ್ಕೂ ಅಭ್ಯಂತರ ಇಲ್ಲ. ಜನರಿಗೆ ಏನು ಹೇಳ್ತೀರಾ? ಜನರಿಗೆ ಏನು ಸರ್, ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ ಇದ್ರೆ ಬರಲಿ, ಬಂದು ಅವ್ರು ಏನಾದರೂ ನೋಡ್ಕೊಳ್ಳಿ. ಅವ್ರ ಕಡೆಯಿಂದ ಏನು ಸಹಾಯ ಆಗುತ್ತೆ ಸಹಾಯ ಮಾಡಲಿ, ₹1 ಸಹಾಯ ಮಾಡಲಿ. ಅದರಿಗಿಂತ ಬೆಸ್ಟ್ ಅಂತಂದರೆ ಇಲ್ಲಿ 30 to 40% ಎಲ್ಲ ಮೆಂಟ್ಲಿ ಪೇಷಂಟ್ ಅದಾರೆ. ಆ ಮೆಂಟ್ಲಿ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋದು ವೆರಿ ಪ್ರಾಬ್ಲಮ್. ಹೌದಾ? ಆ ಪ್ರಾಬ್ಲಮ್ ತಡ್ಕೊಳ್ಳಿಕ್ಕೆ ಅಣ್ಣ ಎಷ್ಟು ಕಷ್ಟಪಡ್ತಾರೆ ಅದು ನಾವು ಹೇಳಬಾರ್ದು. ಆದಷ್ಟು ಅವ್ರ ಕಡೆಯಿಂದ ಯಾರೇ ಇರಲಿ, ಜಾತಿ ಭೇದ ಭಾವ ಯಾವುದೂ ಮಾಡದೆ ಜನಸೇವಾ ಆಶ್ರಮಕ್ಕೆ ತಮ್ಮ ಕೈಯಿಂದ ಏನು ಸಾಧ್ಯ ಇದೆ, ₹1 ಆಗಲಿ, ಒಂದು ಇಟ್ಟಿಗೆ ಆಗಲಿ, ಒಂದು ಕಲ್ಲಾಗಲಿ ಸಹಾಯ ಮಾಡಲಿ. ಆಮೇಲೆ ಆದಷ್ಟು ಮೇನ್ ಅಂತಂದರೆ ಮೆಡಿಸಿನ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಮೆಡಿಸಿನ್ ಆವಾಗಲೇ ಅವ್ರ ಕಡೆಯಿಂದ ಏನಾಗುತ್ತೆ ಅದನ್ನು ತಂದು ಕೊಟ್ಟರು ಮಾತ್ರ ಬಹಳ ಒಳ್ಳೆಯದು. ಮೇಡಮ್, ಇದು ಹಾಸ್ಪಿಟಲ್ ಹೇಳಿದ್ರೆ ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀರಾ ಸರ್? ಈಗ ರೆಫರ್ ಮಾಡ್ತಾರೆ, ನೆಲಮಂಗಲ ಸ್ಟೇಷನ್ ಕರ್ಕೊಂಡು ಹೋಗ, ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀವಿ, KCNL ಕರ್ಕೊಂಡು ಹೋಗ್ತೀವಿ, ಬೋರಿಂಗ್ ಕರ್ಕೊಂಡು ಹೋಗ್ತೀವಿ. ಅವ್ರು ಯಾವ್ದು ರೆಫರ್ ಮಾಡ್ತಾರೋ, ಈಗ ಇಲ್ಲಿ ನೋಡಿ ಇವ್ರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಟಕ್ ಅಂತ ಇವ್ನ ಕರ್ಕೊಂಡೋಗಿ ನೆಲಮಂಗಲಕ್ಕೆ ಅಡ್ಮಿಟ್ ಮಾಡ್ತೀವಿ. ಅವ್ರು ಯಾವ್ದು ರೆಫರೆನ್ಸ್ ಕೊಡ್ತಾರೋ ಅಲ್ಲಿಗೆ ಇಮಿಡಿಯೇಟ್ಲಿ ಸರ್. ಈಗ 1-2 ದಿನ ಎಲ್ಲ ನಾವು ಇಟ್ಕೊಳ್ಳೋದೇ ಇಲ್ಲ, ಯಾಕೆಂದರೆ ಇವ್ರಿಗೆ ಯಾವ ಪರಿಸ್ಥಿತಿನೋ ಗೊತ್ತಿಲ್ಲ ಸರ್. ಇಲ್ಲಿಂದ ಇಮಿಡಿಯೇಟ್ಲಿ ಕರ್ಕೊಂಡೋಗಿ ಅಲ್ಲಿಗೆ ಅವ್ರಿಗೆ ಏನು ಬೇಕು. ಹೌದು ಸರ್, ಗೌರ್ಮೆಂಟ್ ಹಾಸ್ಪಿಟ್ಲು. ಹೌದು, ಅವ್ರು ಎಲ್ಲಿ ರೆಫರ್ ಮಾಡಿಕೊಡ್ತಾರೋ ಅಲ್ಲೇ ತೋರಿಸ್ತೀವಿ ನಾವು. ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ಡೊನೇಟರ್ ಕೊಡ್ತಾರೆ ಸರ್. ಎಷ್ಟೋ ಜನ ದೊಡ್ಡ ಮಾಮೂಲಿ ಬರೋವಂಥ ಬರ್ತಡೇ ಅವರೆಲ್ಲನೂ ಅವ್ರ ಕೈಲಾದಂಥ ಸೇವೆಗಳು ತುಂಬ ಜನ ಅಕ್ಕಿ ತಂದು ಕೊಡ್ತಾರೆ, ತುಂಬ ಜನ ಮೆಡಿಸಿನ್ ತಂದು ಕೊಡ್ತಾರೆ, ತುಂಬ ಜನ ಬೇಳೆಕಾಳುಗಳು ತಂದು ಕೊಡ್ತಾರೆ. ಅವ್ರಿಗಾದಂಥ ಹೆಲ್ಪ್ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ತಂದು ಡೊನೇಟರೇ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಅಂದರೆ ಯೋಗಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಸ್ವಲ್ಪ ಮಾಡಿ ತಿಂಗ್ಳಿಗೆ ಇಷ್ಟು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕೊಡೋದನ್ನ ಮೆಡಿಸನ್ಗೆ ಯೂಸ್ ಮಾಡ್ಕೊಂತೀವಿ ಸರ್ ನಾವು. ಅಕಸ್ಮಾತ್ ಯೋಗೇಶ್ವರ ಹೊರಗಡೆ ಹೋದಾಗ ಮತ್ತು ಅವ್ರು ಇಲ್ಲದೇ ಇದ್ದಾಗ ಇಲ್ಲ ಯಾವ ಥರ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ? ಸರ್ ಏನು ಮಾಡೋಕ್ಕಲ್ಲ ಸರ್, ಎಷ್ಟೊಂದು ಬಂದಿದೆ, ಅದಕ್ಕೇನು ಹೇಳಂಗೆ ಇಲ್ಲ. ಎಮರ್ಜೆನ್ಸಿ ಆಯಿತು ಅಂದರೆ ಅವ್ರ ತಮ್ಮಂದಿರು ಒಬ್ರು ಇದ್ದೇ ಇರ್ತಾರೆ, ಇಲ್ಲಿಂದ ತೊಗೊಂಡೋಗಿ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ ಸರ್ ಹಾಸ್ಪಿಟ್ಲಿಗೆ. ಬೇರೆ ಆಪ್ಷನ್ ಏನೂ ಇಲ್ಲ. ಒಂದು ಫೋನ್ ಮಾಡಿ ಹೇಳ್ತೀವಿ ಈ ಥರ ಇದೆ ಅಂದರೆ ಅವ್ರು ಏನು ಹೇಳ್ತಾರೆ, ಕರ್ಕೊಂಡು ಹೋಗಮ್ಮ ಅಂದರೆ ಕರ್ಕೊಂಡೋಗಿ ಅಲ್ಲಿ ಏನು ಟ್ರೀಟ್ಮೆಂಟ್ ಆಗಿತ್ತೋ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಏನು ಬೇಕೋ ಅದೆಲ್ಲ ದೊರಕಿಸಿ ಕೂತ್ಕೊಂಡು ಅವ್ರು ಟ್ರೀಟ್ಮೆಂಟ್ ಆಗಿ ಕರ್ಕೊಂಡು ಬರ್ತೀವಿ ಸರ್. ಮೋಸ್ಟ್ಲಿ ನೀವು ಅದು ಅವ್ರ ಜೊತೆಗಿದ್ದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ನಮಗೆ ಇಲ್ಲಿ 7 ವರ್ಷ ಆಯಿತು ಸರ್. ಇದನ್ನು ನೀವು ಏನೇ ಕೇಳಿದ್ರು ನಾನು ಡೈರೆಕ್ಟಾಗಿ ಹಿಂಗೆ ಹೇಳ್ತೀನಿ, ಇಷ್ಟೇ ಜನ ಇದ್ದಾರೆ ಇದೇ ಥರ ಅಂತ. ಯಾಕೆಂದರೆ ಈಗ 1 ದಿನ 2 ದಿನ ಕೆಲಸ ಇಲ್ಲ ಸರ್, ಇದು 7 ವರ್ಷ ಸತತ ನಮ್ಮ ಜೀವನನ ಮುಡಿಪಾಗಿಟ್ಟು ದೇವ್ರ ಮಕ್ಕಳಿಗೋಸ್ಕರ ಜೀವನ ಮಾಡ್ತಿರೋ ಅಂಥದ್ದು. ಸೊ ಈಗ ನಮಗೊಂದು 26-27 ವರ್ಷ, ನಮಗೆಲ್ಲ ಯಾವ ಥರ ಇಂಟೆನ್ಷನ್ ಇರುತ್ತೆ ಅಂದರೆ ಚಿಟ್ಟೆಗಳ ಥರ. ಸೊ ಏನೋ ಆಚೆ ಹೋಗಬೇಕು, ಆರಾಮಾಗಿ ಕುತ್ಕೋಬೇಕು, ಆರಾಮಾಗಿ ಓಡಾಡಬೇಕು ಅಂತ. ಸೊ ಅಂಥದ್ರಲ್ಲಿ ದೇವ್ರ ಮಕ್ಕಳೆಲ್ಲರೂ ಖುಷಿಯಾಗಿರಬೇಕು ಅಂತ ಅವ್ರ ಪ್ರೀತಿಯಲ್ಲಿ ನಮ್ಮ ಪ್ರೀತಿ ಕಾಣ್ತಿದ್ದೀವಿ. ಸೊ ಅದೇ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು ಮನೇಲಿ ತಂದೆ ತಾಯಿ ಒಬ್ಬರಿದ್ದರೆ ನಮಗೆ ನೋಡಿ 150 ಜನ ತಂದೆ ತಾಯಿ ಇದ್ದಾರೆ. ಅದನ್ನು ಆ ಪುಣ್ಯ ನಾವು ಯಾವತ್ತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಪುಣ್ಯ ಮಾಡಿದ್ದೀವಿ ನಾವು ಈ ಜನ್ಮದಲ್ಲಿ. ಈಗ ಬೆಡ್ಗಳೆಲ್ಲ ಯಾವ ಅದೇ ದಾನಿಗಳೆಲ್ಲ ಕೊಡ್ತಾ ಇರ್ತಾರೆ? ಹೌದು ಸರ್, ದಾನಿಗಳಿಲ್ಲ ಅಂದರೆ ನಾವೇನೂ ಇಲ್ಲ ಸರ್. ಇಡೀ ಕರ್ನಾಟಕದಿಂದನೇ ಈಗಲೂ ಜನಸ್ನೇಹ ಆಶ್ರಮ ನಡೀತಿರೋದು. ಪ್ರತಿಯೊಂದು ನೀಡ್ಸ್ ಅಂತ ಯೋಗಿ ಒಂದು ವಿಡಿಯೋ ಬಿಟ್ಟಾಗ ಅವ್ರ ಮನೆಗಳಲ್ಲಿ ಮನೆಯವ್ರ ಥರನೇ ನಮ್ಮನ್ನು ಟ್ರೀಟ್ ಮಾಡಿ ಏನು ಬೇಕಂದ್ರೆ ಬೆಡ್ಶೀಟ್ ಆಗಿರ್ಬೋದು, ಬೆಡ್ಸ್ ಆಗಿರ್ಬೋದು, ಮಂಚ ಆಗಿರ್ಬೋದು, ಎಲ್ಲರೂ ಬಂದು ಡೊನೇಟ್ ಮಾಡ್ತಾರೆ ಜನಗಳು. ಓಕೆ.